ಓಕೆ, ಇವತ್ತು ಸ್ವಲ್ಪ ಪ್ರೋಟೀನ್ ರಿವ್ಯೂ ಮಾಡೋಣ. ಸೊ ನಮ್ಮ ಅಣ್ಣ ನಂಗೆ ಹೊಸ ಪ್ರೋಟೀನ್ ತಂದು ಕೊಟ್ಟಿದ್ದಾನೆ. ಸೊ ಇದು ಟಾಟಾ 1mg ಅವ್ರದ್ದು ವೇ ಪ್ರೋಟೀನು, ಹೊಸದು ಲಾಂಚ್ ಆಗಿರೋದು. ಡಿಸ್ಕೌಂಟಲ್ಲಿ ನಡೀತಾ ಇದೆ ಇದು. ಆ್ಯಂಡ್ ರಿವ್ಯೂ ಮಾಡೋಣ ಇವತ್ತು. ಜೊತೆಗೆ ಯೋಗ ಬಾರ್ ಅವ್ರದ್ದು ಪ್ರೋಟೀನ್ ಮಿನೀಸ್ ಅಂತ ಕೂಡ ಇದೆ, ಇದನ್ನು ನೋಡೋಣ ಹೆಂಗಿದೆ ಅಂತ. ಆ್ಯಂಡ್ ಮಸಲ್ ಬ್ಲೇಸ್ ಅವ್ರದ್ದು ಸ್ವಲ್ಪ ಪ್ರೋಟೀನ್ ಬಾರ್ ಕೂಡ ಇದೆ. ಆ್ಯಂಡ್ ಇದನ್ನು ನಾನು ಟ್ರೈ ಮಾಡಿದ್ದೀನಿ ಎರಡೂ. ಸೊ ಇದನ್ನು ಹೇಳ್ತೀನಿ ಪ್ರೋಟೀನ್ ಬಾರನ್ನು ಹೆಂಗೆ ಚೂಸ್ ಮಾಡಬೇಕು ಅಂತ. ಸೊ ಇವಾಗ ಓಪನ್ ಮಾಡಿ ನೋಡೋಣ ಇದನ್ನ. ಆ್ಯಂಡ್ ಇವ್ರು ಏನು ಹೇಳ್ತಿದ್ದಾರೆ ಇಲ್ಲಿ ಅಂತ ಅಂದರೆ, ದ ಕ್ಲೀನೆಸ್ಟ್ ವೇ ಪಾಸಿಬಲ್ ಅಂತ ಇದೆ, ಆಯಿತಾ. ಅಲ್ಟ್ರಾ ಕ್ಲೀನ್ ವೇ ಪ್ರೋಟೀನ್ ಅಂತ ಇದು. ನೋ ಪ್ರಿಸರ್ವೇಟಿವ್ಸ್, ನೋ ಆರ್ಟಿಫಿಷಿಯಲ್ ಫ್ಲೇವರ್ಸ್, ನೋ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್, ನೋ ಗಮ್, ನೋ ಥಿಕ್ನರ್, ನೋ ಆರ್ಟಿಫಿಷಿಯಲ್ ಕಲರ್ಸ್. ಸೊ ಲಿಸ್ಟ್ ತುಂಬ ಇದೆ. ಲೈಕ್ ಏನೂ ಹಾಕಿಲ್ಲ, ಎಲ್ಲ ನ್ಯಾಚುರಲ್ ಆಗಿ ಹಾಗೆ ಮಾಡಿರೋದು. ಇದು ಕ್ಲೀನೆಸ್ಟ್ ವೇ ಪ್ರೋಟೀನ್ ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ ಇವ್ರು, ಆಯಿತಾ. ಲೈಕ್ ಲ್ಯಾಬ್ ಟೆಸ್ಟ್ ಎಲ್ಲ ಮಾಡ್ಸೋಕ್ಕಾಗೋದಿಲ್ಲ, ಯಾಕಂದರೆ ನಾಳೆ ನಾನು ವಾಪಸ್ ಹೋಗ್ತಿರೋದ್ರಿಂದ ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ. ಸೊ ನೋಡೋಣ ಎಷ್ಟು ಕ್ಲೀನ್ ಇದೆ ಅಂತ. ಸೊ ಜಸ್ಟ್ ವಾಟರಲ್ಲಿ ಹೆಂಗೆ ಬ್ಲೆಂಡ್ ಆಗುತ್ತೆ ಟೇಸ್ಟ್ ನೋಡ್ಬಿಟ್ಟು ಇವ್ರು ಏನೇನು ಕ್ಲೇಮ್ ಮಾಡಿದ್ದಾರೆ ಲೇಬಲ್ ಮೇಲೆ ಅದನ್ನು ಕನ್ಸಿಡರ್ ಮಾಡಿಬಿಟ್ಟು ರಿವ್ಯೂ ಕೊಡೋಣ, ಆಯಿತಾ. ಆ್ಯಂಡ್ ಪ್ರೈಸ್ ಕೂಡ ಹೇಳ್ತೀನಿ ಎಷ್ಟಿದೆ ಇದ್ರದ್ದು ಅಂತ ಲಾಸ್ಟಿಗೆ. ಆ್ಯಂಡ್ ಇದನ್ನು ಒಳಗಡೆಯಿಂದ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಹೆಂಗಿದೆ ಅಂತ. ಈ ಥರ ಪ್ಯಾಕೆಟ್ಗಳಲ್ಲಿ ಕೊಟ್ಟಿದ್ದಾರೆ, 28 ಪ್ಯಾಕೆಟ್ ಇರುತ್ತೆ ಇದ್ರೊಳಗೆ, ಆಯಿತಾ. ಸೊ ಆಲ್ಮೋಸ್ಟ್ 1 kg ಹತ್ರ ಬರುತ್ತೆ. 28 ಪ್ಯಾಕೆಟು, 1 ಪ್ಯಾಕೆಟ್ 1 ಸರ್ವಿಂಗ್ ಅಂತ ಇದು ಪ್ಯಾಕೆಟ್ಗಳಲ್ಲಿ ಬರುತ್ತೆ. ಪ್ಯಾಕೆಟ್ ಈ ಥರ ಇರುತ್ತೆ, 1 ಪ್ಯಾಕೆಟ್ 1 ಸ್ಕೂಪಿಗೆ ಲೆಕ್ಕ, ಆಯಿತಾ. ಸೊ 28 ಪ್ಯಾಕೆಟ್ ಇರುತ್ತೆ ಇದರಲ್ಲಿ. ಇದ್ರದ್ದು ಗುಡ್ ಥಿಂಗ್ ಮತ್ತು ಬ್ಯಾಡ್ ಥಿಂಗ್ ಎರಡೂ ಹೇಳ್ತೀನಿ ನಾನು ನಿಮಗೆ. ಸೊ ಗುಡ್ ಥಿಂಗ್ ಏನು ಅಂತ ಅಂದರೆ, ಈ ಥರ ಸ್ಯಾಶೆಗಳಲ್ಲಿ ಪ್ಯಾಕೇಜಿಂಗ್ ಮಾಡೋದ್ರಿಂದ ಇದನ್ನು ಫೇಕ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಇದನ್ನು ಕೌಂಟರ್ ಫೇಕ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಲೈಕ್ ಯಾರೂ ಹೋಗ್ಬಿಟ್ಟು ಇಷ್ಟೊಂದೆಲ್ಲ ಪ್ಯಾಕೇಜಿಂಗ್ ಮಾಡಿಬಿಟ್ಟು ಇದನ್ನು ಮಾರೋದಿಲ್ಲ. 1 kg ಪ್ರೋಟೀನಿಗೆ ಇಷ್ಟೊಂದು ಯಾರೂ ಕಷ್ಟಪಡೋದಿಲ್ಲ, ಆಯಿತಾ. ಆ್ಯಂಡ್ ಇನ್ನೊಂದು ಒಳ್ಳೆ ಥಿಂಗ್ ಏನು ಅಂದರೆ, ಯಾರಾದರೂ ಟ್ರಾವೆಲ್ ಮಾಡ್ತಿದ್ರೆ ತುಂಬ ನಿಮಗೆ ಕ್ಯಾರಿ ಮಾಡೋದು ತುಂಬ ಈಸಿ ಆಗುತ್ತೆ. ಸೊ ಸ್ಯಾಶೇಸ್ ಎಷ್ಟು ಬೇಕು ನಿಮಗೆ ದಿನಕ್ಕೆ ಕ್ಯಾರಿ ಮಾಡಿ ಬ್ಯಾಗಲ್ಲಿ ಹಾಕೊಳ್ಳಿ ಆ್ಯಂಡ್ ಹೋಗಿ ಶೇಕರಿಗೆ ಹಾಕಿಬಿಟ್ಟು ಶೇಕ್ ಮಾಡಿ ಕುಡಿಬೋದು ಈಸಿಯಾಗಿ. ಸೊ ಈಸಿ ಕ್ಯಾರಿ ಮಾಡೋಕ್ಕೆ. ಆ್ಯಂಡ್ ಇನ್ನೊಂದು ಏನು ಅಂತ ಅಂದರೆ, ಕ್ಲೀನೆಸ್ಟ್ ವೇ ಪಾಸಿಬಲ್ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾರೆ. ಏನೂ ಲೈಕ್ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಇಲ್ಲ, ಫ್ಲೇವರ್ ಇಲ್ಲ, ಗಮ್ ಇಲ್ಲ, ಥಿಕ್ನರ್ಸ್ ಇಲ್ಲ, ಕಲರ್ ಇಲ್ಲ. ಸೊ ಏನೂ ಇಲ್ಲ ಆರ್ಟಿಫಿಷಿಯಲ್ ಏನೇನು ನಾರ್ಮಲಿ ಯೂಸ್ ಮಾಡ್ತಾರೆ. ಟಾಟಾ ಹೈಲಿ ರೆಪ್ಯೂಟೆಡ್ ಬ್ರ್ಯಾಂಡು ಆಗಿದೆ. ಆ್ಯಂಡ್ ನನಗೂ ಟಾಟಾ ಮೇಲೆ ಸ್ವಲ್ಪ ಟ್ರಸ್ಟ್ ಇದೆ. ಆ್ಯಂಡ್ ಇದರಲ್ಲಿ ನೀವು ಇದನ್ನು ನೋಡಿದ್ರೆ ಪರ್ ಸರ್ವಿಂಗು 130 ಕ್ಯಾಲರೀಸ್ ಇದೆ ಮತ್ತು 24 ಗ್ರಾಮ್ ಪ್ರೋಟೀನ್ ಸಿಗ್ತಾ ಇದೆ ನಿಮಗೆ. ಅದು ಒಂದು ಒಳ್ಳೆ ರೇಷಿಯೋ ನಿಮಗೆ. 130 ಕ್ಯಾಲರೀಸಿಗೆ 24 ಗ್ರಾಮ್ ಪ್ರೋಟೀನು, ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡ್ತಿದ್ದಾರೆ ಅಂತ ಅಂದರೆ ಅದು ತುಂಬ ಒಳ್ಳೆ ರೇಷಿಯೋ ನಿಮಗೆ. ಇದ್ರದ್ದು ಕಾನ್ ಏನು ಅಂತಂದರೆ, ತುಂಬ ಜಾಸ್ತಿ ಪ್ಲಾಸ್ಟಿಕ್ ಯೂಸ್ ಮಾಡ್ತಿದ್ದಾರೆ ಪ್ಯಾಕೇಜಿಂಗಿಗೆ. ಸೊ ಪ್ಯಾಕೇಜಿಂಗಿಗೆ 1 kgಗೆ 28 ಸ್ಯಾಶೆ ಇದೆ ಅಂತ ಅಂದರೆ, ಸೊ ನೋಡಿ ನೀವು ತುಂಬ ಜಾಸ್ತಿ ಪ್ಲಾಸ್ಟಿಕ್ ಲೈಕ್ ಎಂಡಪ್ ಆಗುತ್ತೆ ನಿಮ್ಮ ಗಾರ್ಬೇಜಲ್ಲಿ ಕೂಡ. ಸೊ ಎಲ್ಲ ರೀಸೈಕಲ್ ಮಾಡಬೇಕು, ಎಲ್ಲ ಸ್ಟಫ್ ಇರುತ್ತೆ ಆ ಥರದ್ದು. ಸೊ ಆ ಥರ ನೀವೇನಾದ್ರು ಸ್ವಲ್ಪ ಈಕೋ ಫ್ರೆಂಡ್ಲಿ ಎಲ್ಲ ಆಗಿದ್ರೆ ಸ್ವಲ್ಪ ನೀವು ಇದನ್ನು ಯೋಚಿಸ್ತೀರಾ ಏನು ಮಾಡೋದು, ಈ ಥರ ತೊಗೋಬೇಕಾ ಬೇಡವಾ ಅನ್ನೋದನ್ನ. ಬಟ್ ಏನು ಅಂತ ಅಂದರೆ, ಲೈಕ್ ಫೇಕ್ ಪ್ರೋಟೀನಿಂದ ಹೆದರೋ ಅವಶ್ಯಕತೆ ಇರಲ್ಲ. ಲೈಕ್ ಟ್ರಸ್ಟ್ ಮಾಡಿಬಿಟ್ಟು ಯೂಸ್ ಮಾಡ್ಬೋದು ನೀವು, ಯಾಕಂದರೆ ಯಾರೂ ಫೇಕ್ ಮಾಡೋದಿಲ್ಲ. ಲೈಕ್ ತುಂಬ ಪ್ರೀಮಿಯಂ ಪ್ಯಾಕೇಜಿಂಗ್ ಇದೆ, ಆಯಿತಾ. ಲೈಕ್ ನಿಮಗೆ ಗೊತ್ತಾಗ್ಬಿಡುತ್ತೆ ನೋಡಿದ ತಕ್ಷಣ ಇದು ಫೇಕ್ ಮಾಡೋಕ್ಕೂ ಆಗೋದಿಲ್ಲ. ಎಷ್ಟು ಡೀಟೇಲಾಗಿ ಹಾಕಿದ್ದಾರೆ, ಎಲ್ಲ ಬರೆದಿದ್ದಾರೆ. ಪ್ರತಿ ಸ್ಯಾಶೆ ಮೇಲೂ ನಿಮಗೆ ಇನ್ಫಾರ್ಮೇಷನ್ ಇದೆ, ಆಯಿತಾ. ಪ್ರತಿ ಸ್ಯಾಶೆ ಮೇಲೆ ನಿಮಗೆ ನ್ಯೂಟ್ರಿಷನ್ ಲಿಸ್ಟ್ ಇದೆ, ಆಯಿತಾ. ಇಂಗ್ರೀಡಿಯೆಂಟ್ಸ್ ಇದೆ, ಪ್ರತಿಯೊಂದು ಇದೆ. ಸೊ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಇದು. ಸೊ ಇವಾಗ ಟೇಸ್ಟನ್ನ ಟ್ರೈ ಮಾಡಿಬಿಟ್ಟು ನೋಡೋಣ. ಸೊ ಇದ್ರ ಟೇಸ್ಟು ಚೆನ್ನಾಗಿದೆ, ಲೈಟ್ ಆಗಿದೆ, ತುಂಬ ಸ್ವೀಟ್ ಇಲ್ಲ, ತುಂಬ ಬ್ಲ್ಯಾಂಡ್ ಆಗಿಲ್ಲ ಟೇಸ್ಟು, ಸಪ್ಪೆ ಇಲ್ಲ, ಸ್ವೀಟ್ ಇಲ್ಲ, ಒಂಥರ ನ್ಯೂಟ್ರಲ್ ಆಗಿದೆ ಟೇಸ್ಟು. ನನಗೆ ಹಂಗೆ ಇಷ್ಟ ಆಗುತ್ತೆ. ಆ್ಯಂಡ್ ನೀರು ಕುಡ್ದಂಗಿದೆ, ತುಂಬ ಥಿಕ್ಕಾಗಿಲ್ಲ. ನಂಗೆ ಥಿಕ್ಕಾಗಿರೋ ಪ್ರೋಟೀನ್ ಇಷ್ಟ ಆಗೋದಿಲ್ಲ. ನೀರಿಗೆ ಸ್ವಲ್ಪ ಫ್ಲೇವರ್ ಹಾಕಿದ್ದಾರೆ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಪ್ರೋಟೀನು. ಆ್ಯಂಡ್ ಇವ್ರು ಹೇಳ್ತಿರೋ ಪ್ರಕಾರ ಲೈಕ್ ಕ್ಲೀನಾಗಿದೆ. ಆ್ಯಂಡ್ ಏನೂ ಆರ್ಟಿಫಿಷಿಯಲ್ ಯೂಸ್ ಮಾಡ್ದೇ ಈ ಲೆವೆಲಿಗೆ ಪ್ರೋಟೀನ್ ಮಾಡಿರೋದು ತುಂಬ ಒಳ್ಳೆ ಥಿಂಗ್ ಅಂತ ನನಗನ್ಸುತ್ತೆ. ಆ್ಯಂಡ್ ಇದ್ರ ಪ್ರೈಸ್ ಏನು ಅಂತಂದರೆ, ಅಮೆಝಾನಲ್ಲಿ ನೋಡಿದ್ರೆ ನೀವು 2895 $2,895 ರೂಪಾಯಿ ಇದೆ, ಆಯಿತಾ. ಆಮೇಲೆ ಡಿಸ್ಕೌಂಟಲ್ಲಿ ಇದೆ, ಇದು 20% ಡಿಸ್ಕೌಂಟ್ ನಡೀತಿದೆ. ಸೊ 3,000 ರೂಪಾಯಿ ಒಳಗಡೆ 1 kg ಪ್ರೋಟೀನ್ ಸಿಗ್ತಿದೆ ಅಂತ ಅಂದರೆ, ಅದು ಇಷ್ಟು ಕ್ಲೀನಾಗಿ ಆ್ಯಂಡ್ ಒಂದು ರೆಪ್ಯೂಟೆಡ್ ಬ್ರ್ಯಾಂಡಿಂದ, ಟಾಟಾ ಅನ್ನೋ ಬ್ರ್ಯಾಂಡಿಂದ, ಪ್ಲಸ್ ಈ ಥರ ಪ್ಯಾಕೇಜಿಂಗಲ್ಲಿ ನನಗನ್ಸೋದು ತುಂಬ ಒಳ್ಳೆ ಡೀಲ್ ಇದು ಅಂತ. ಸೊ ನಾನು ಇದಕ್ಕೆ ಒಂದು ಥಮ್ಸ್ ಅಪ್ ಕೊಡ್ತೀನಿ. ಲೈಕ್ ನಿಮಗೆ ಬೇಕು ಅಂತಂದರೆ ನೀವು ಇದನ್ನು ಹೋಗ್ಬಿಟ್ಟು ತೊಗೋಬೋದು. ನನಗೆ ತುಂಬ ಇಷ್ಟ ಆಯಿತು ಪ್ರೋಟೀನು. ಕ್ಲೀನಾಗಿದೆ, ಆರ್ಟಿಫಿಷಿಯಲ್ ಏನೂ ಇಲ್ಲ, ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದೆ. ಪ್ರೈಸ್ 3,000 ಕೆಳಗಿದೆ 1 kg ಪ್ರೋಟೀನ್ಗೆ. ಒಂದು ಒಳ್ಳೆ ಟ್ರಸ್ಟೆಡ್ ಬ್ರ್ಯಾಂಡಿಂದ ಇದೆ, ಪ್ಯಾಕೇಜಿಂಗ್ ಕೂಡ ಚೆನ್ನಾಗಿದೆ. ನಾನು ಟ್ರಾವೆಲ್ ಮಾಡೋದ್ರಿಂದ ನಂಗೆ ಈಸಿ ಆಗುತ್ತೆ ಕ್ಯಾರಿ ಮಾಡೋಕ್ಕೆಲ್ಲ. ಸೊ ನೋಡಿ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಾಮೆಂಟಲ್ಲಿ ಹೇಳಿ. ಸೊ ಇವಾಗ ನೆಕ್ಸ್ಟ್ ನಾವು ಇದನ್ನ ರಿವ್ಯೂ ಮಾಡೋಣ ಹೆಂಗಿದೆ ಅಂತ ಟೇಸ್ಟು. ಸೊ ಇದು ಪ್ರೋಟೀನ್ ಮಿನೀಸ್ ಅಂತ ಯೋಗ ಬಾರಿಂದ. ಇದು ಚಿಕ್ಕ ಪ್ರೋಟೀನ್ ಅಷ್ಟೇ, 1ರಲ್ಲಿ 4 ಗ್ರಾಮ್ ಇದೆ ಅಷ್ಟೇ ಪ್ರೋಟೀನ್ ಇದರಲ್ಲಿ. ಆ್ಯಂಡ್ 70 ಕ್ಯಾಲರೀಸ್. ಒಂದು ಚಿಕ್ಕ ಬಾರು ನೋಡಿ, ಇಷ್ಟೇ ಇದೆ ಇದು ಬಾರು.
ಆಯಿತಾ. ಸೊ ಈ ಥರ ಬರುತ್ತಿದ್ದು, ಲೈಕ್ ನಾಟ್ ಬ್ಯಾಡ್. ನಾನು ತುಂಬ ಪ್ರೋಟೀನ್ ಟ್ರೈ ಮಾಡಿದ್ದೀನಿ, ಪ್ರೋಟೀನ್ ಬಾರು ಯುರೋಪಲ್ಲಿ ತುಂಬ ಟ್ರೈ ಮಾಡಿದ್ದೀನಿ ನಾನು, ಚೆನ್ನಾಗಿದೆ. 4 ಗ್ರಾಮ್ ಪ್ರೋಟೀನ್ 70 ಕ್ಯಾಲರೀಸಿಗೆ ಅಂದರೆ ಆಲ್ಮೋಸ್ಟ್ 15 ಗ್ರಾಮ್ ಪ್ರೋಟೀನ್ಗೆ 200 ಕ್ಯಾಲರೀಸ್ ಹತ್ರ ಆಗುತ್ತೆ. ತುಂಬ ಗ್ರೇಟ್ ಅಲ್ಲ, ಓಕೆ. ಯಾಕಂದರೆ ನಾವು ನೋಡೋದೇನು ಅಂದರೆ ಒಂದು ಪ್ರೋಟೀನ್ ಬಾರ್ಗೆ ಆಯಿತಾ 20 ಗ್ರಾಮ್ ಪ್ರೋಟೀನ್ ಸಿಗ್ತಿದೆ ಅಂದರೆ ನಿಮಗೆ ಅದು 250 ಕ್ಯಾಲರೀಸ್ಗಿಂತ ಒಳಗಡೆ ಇರಬೇಕು ಆಯಿತಾ. ಪ್ಲಸ್ 20 ಗ್ರಾಮ್ಗಿಂತ ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ಇರಬಾರ್ದು ಅದರಲ್ಲಿ. ಸೊ ನಮಗೆ ಅದೊಂದು ಒಳ್ಳೆ ಪ್ರೋಟೀನ್ ಅಂತ, ಪ್ರೋಟೀನ್ ಬಾರ್ ಅಂತ. ಎಷ್ಟಿರಬೇಕು? 20 ಗ್ರಾಮ್ ಕಾರ್ಬೋಹೈಡ್ರೇಟ್ಸ್ ಒಳಗಡೆ ಇರಬೇಕು, ಪ್ಲಸ್ 250 ಕ್ಯಾಲರೀಸ್ ಒಳಗಡೆ ಇರಬೇಕು. ಪ್ರೋಟೀನ್ 20 ಗ್ರಾಮ್ ಇರಬೇಕು. ಹಂಗಿದ್ರೆ ಒಳ್ಳೆ ಪ್ರೋಟೀನ್ ಬಾರ್ ಅಂತ ಕನ್ಸಿಡರ್ ಆಗುತ್ತೆ. ಈ ಕೆಲವು ಇವಾಗ ಸೂಪರ್ ಯು ಅಂತೆಲ್ಲ ಬ್ರ್ಯಾಂಡ್ ಬಂದಿದೆ ಮಾರ್ಕೆಟಲ್ಲಿ, 5 ಗ್ರಾಮ್ ಪ್ರೋಟೀನು, 10 ಗ್ರಾಮ್ ಪ್ರೋಟೀನು. ಅವರು ಮಾರ್ಕೆಟಿಂಗ್ ಚೆನ್ನಾಗಿ ಮಾಡ್ತಿದ್ದಾರೆ ಆಯಿತಾ. ಒಳ್ಳೆ ಸೆಲೆಬ್ರಿಟೀಸ್ ತಗೋತಾರೆ, ಅವ್ರಿಗೆ ಚೆನ್ನಾಗಿ ದುಡ್ಡು ಸುರಿತಾರೆ, ಮಾರ್ಕೆಟಿಂಗ್ ಮಾಡ್ತಾರೆ. ಸೊ ಸೂಪರ್ ಯು ನನ್ನ ಪ್ರಕಾರ ನಾನು ಟ್ರೈ ಮಾಡಿದ್ದೀನಿ, ಟೇಸ್ಟ್ ಚೆನ್ನಾಗಿದೆ. ಪ್ರೋಟೀನ್ ಕ್ವಾಂಟಿಟಿ ತುಂಬ ಕಮ್ಮಿ ಇದೆ, ನನಗದು ಒಂಥರ ವರ್ತ್ ಇಟ್ ಅಂತ ಅನ್ನಿಸ್ಲಿಲ್ಲ. ಮಸಲ್ ಬ್ಲೇಸಲ್ಲಿ ನಿಮಗೆ 20 ಗ್ರಾಮ್ ಪ್ರೋಟೀನ್ ಸಿಗುತ್ತೆ, ಮಸಲ್ ಬ್ಲೇಸ್ ಅವ್ರದ್ದು 20 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಸ್ವಲ್ಪ ನೀವು ರಿಸರ್ಚ್ ಮಾಡಿ, ಲೈಕ್ ಏನೇನು ಯೂಸ್ ಮಾಡಿದ್ದಾರೆ ಪ್ರೋಟೀನ್ ಬಾರಲ್ಲಿ. ವೇ ಪೌಡರ್ ಯೂಸ್ ಮಾಡಿರ್ತಾರೆ ನಾರ್ಮಲಿ ಆಯಿತಾ. ಸೊ ಆ ಥರ ಪ್ರೋಟೀನ್ ಚೆನ್ನಾಗಿರೋದು ಪಿಕ್ ಮಾಡಿ ನೀವು. ಆ್ಯಂಡ್ ನಾನು ಯುರೋಪಲ್ಲಿ ನೋಡಿರೋ ಎಲ್ಲ ಪ್ರೋಟೀನ್ ತುಂಬ ಚೆನ್ನಾಗಿದೆ. ಅದಕ್ಕೆ ಹೋಲಿಸ್ಕೊಂಡ್ರೆ ಟೇಸ್ಟ್ ಇದು ಓಕೆ ಅಷ್ಟೇ. ಪ್ರೋಟೀನ್ ಬಾರ್ ಮತ್ತು ಈ ಥರ ಸ್ಯಾಶೆ ಪ್ರೋಟೀನ್ ಏನಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದರೆ, ನೀವು ಟ್ರಾವೆಲ್ ಜಾಸ್ತಿ ಮಾಡ್ತಿದ್ರೆ ಇಂಥವನ್ನೆಲ್ಲ ಕ್ಯಾರಿ ಮಾಡ್ಬೋದು. ಸೊ ಟ್ರಾವೆಲಿಂಗಲ್ಲಿ ನಿಮಗೆ ನಿಮ್ಮ ಪ್ರೋಟೀನ್ ಇಂಟೇಕು ಹಿಟ್ ಆಗುತ್ತೆ, ಈಸಿಯಾಗಿ ನೀವು ಮಂಚ್ ಮಾಡ್ಬೋದು. ಇನ್ ಕೇಸ್ ನೀವು ಹೋಟೆಲ್ ರೂಮಲ್ಲೆಲ್ಲ ಇದ್ದರೆ ಈ ಥರ ಸ್ಯಾಶೆಸ್ ಹಾಕೊಂಡು ಕುಡಿಬೋದು ಹೋಟೆಲ್ ಗಿಟೆಲ್ಗೆ, ಇಲ್ಲಾಂದ್ರೆ ಹೊರಗಡೆ ತಿನ್ನಕ್ಕೆ ಹೋದಾಗ ಒಂದು ಲೋಟ ನೀರು ಇಸ್ಕೊಂಡು ತುಂಬ ಈಸಿಯಾಗಿ ಮಿಕ್ಸ್ ಆಗಿಬಿಡುತ್ತಿದ್ದು ಆಯಿತಾ. ಇಲ್ಲ ನೀವು ಏನಾದರೂ ಟ್ರೈನಲ್ಲಿ ಬಸ್ಸಲ್ಲಿ ಹೋಗ್ತಿದ್ದೀರಾ ಅಂದರೆ ಪ್ರೋಟೀನ್ ಬಾರ್ ಸಿಂಪಲ್. ಸೊ ಇವೆಲ್ಲ ತುಂಬ ಈಸಿ ಇದೆ ಇವಾಗ ಆಕ್ಸೆಸ್ ನಮಗೆ. ಲೈಕ್ ಸ್ವಲ್ಪ ರಿಸರ್ಚ್ ಮಾಡಿ ನೀವು ಕೂಡ, ಆ್ಯಂಡ್ ಒಳ್ಳೆ ಟ್ರಸ್ಟೆಡ್ ಬ್ರ್ಯಾಂಡ್ಗಳಿಂದ ತೊಗೊಳ್ಳಿ ಆಯಿತಾ. ಈ ಕೆಲವು ಲೋ ಕ್ವಾಲಿಟಿ ಬ್ರ್ಯಾಂಡ್ಸ್ ಇರುತ್ತೆ, ಪ್ರೈಸ್ ಕಮ್ಮಿ ಇಟ್ಟಿರ್ತಾರೆ ಅಂತ ತೊಗೊಳಕ್ಕೆ ಹೋಗ್ಬಿಡಿ. ಸೊ ಓಕೆ, ಸಿಗೋಣ ನೆಕ್ಸ್ಟು. ಸೊ ನಾಳೆ ಟ್ರಾವೆಲ್ ವ್ಲಾಗ್ ಇರುತ್ತೆ, ನಾನು ಫ್ಲೈಟಿಂದೆಲ್ಲ ಹಾಕ್ತೀನಿ ನಾಳೆ. ಟ್ರೈ ಮಾಡ್ತೀನಿ, ಲೈಕ್ ಆದಷ್ಟು ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ವಾಯ್ಸ್ ಓವರ್ ಮಾಡಿಬಿಟ್ಟು ಹಾಕ್ತೀನಿ. ಸೊ ನೋಡೋಣ, ರೀಚ್ ಆದಮೇಲೆ ಹಾಕ್ತೀನಿ, ಸ್ವಲ್ಪ ಲೇಟಾಗಿ ಹಾಕ್ತೀನಿ ಅನ್ಸುತ್ತೆ ನಾಳೆ. ಸಿಗೋಣ ನಾಳೆ.